ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಪಿಎಂಸಿ ಮೈದಾನದಲ್ಲಿ ಬಿಜೆಪಿ ಪ್ರತಿಭಟನಾ ಸಮಾವೇಶ ಇದೆ. ಪ್ರತಿಭಟನಾ ಸಮಾವೇಶದಲ್ಲಿ ಸಾವಿರಾರು ಜನ ಭಾಗಿಯಾಗ್ತಾ ಇದ್ದಾರೆ. ಸಮಾವೇಶಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಚಾಲನೆ ಕೊಟ್ಟಿದ್ದಾರೆ. ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಅಂದರೆ ಓವರಾಲ್ ಆಗಿ ಇದನ್ನು ಜನಾರ್ದನ್ ರೆಡ್ಡಿನೋ ಅಥವಾ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡುವ ಮೂಲಕವಾಗಿ ಇದರ ಒಂದು ಪ್ರತಿಫಲವನ್ನು, ಪ್ರಯೋಜನವನ್ನು ಅಥವಾ ಒಂದು ಹೋರಾಟವನ್ನು ತಾವೇ ಮುನ್ನಡೆಸಿದ್ವಿ, ಇದು ನಮಗೆ ಸೇರಬೇಕು ಅನ್ನೋ ರೀತಿಯಲ್ಲಿ ಅವರು ಒಂದು ಹೋರಾಟ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದರು. ಆದರೆ ನೋಡಿ, ಒಂದು ಪಾರ್ಟಿ ಯಾವಾಗಲೂ ಅಷ್ಟೇ, ಪಾರ್ಟಿ ಸ್ಮಾರ್ಟ್ ಆಗಿರುತ್ತೆ ಎಲ್ಲ ವಿಚಾರದಲ್ಲೂ ಕೂಡ. ಇದರಲ್ಲಿ ಯಾಕೆ ಈ ಒಂದು ಪಾದಯಾತ್ರೆ ಬೇಕು? ಬಿ ಜೆ ಪಿ ನಾಯಕರೇ ಬಳ್ಳಾರಿಗೆ ಬರ್ತೀವಪ್ಪ, ಅಲ್ಲೇ ಒಂದು ಸಮಾವೇಶ ಮಾಡೋಣ, ಅಲ್ಲೇ ಪ್ರತಿಭಟನಾ ಸಮಾವೇಶವನ್ನು ಮಾಡಿಬಿಡೋಣ, ಅನ್ಯಾಯವನ್ನು ಖಂಡಿಸೋಣ ಅಂಥೇಳಿ ಓವರಾಲಾಗಿ ಪಾರ್ಟಿ ಎಲ್ಲ ನಾಯಕರು ಏನು ಮಾಡ್ತಾ ಇದ್ದಾರೆ, ಇವತ್ತು ಬಳ್ಳಾರಿಗೆ ಬಂದರು. ಎಲ್ಲರೂ ನಾಯಕರು ಸೇರಿಕೊಂಡಿದ್ದೀಗ ಈ ಒಂದು ಇಡೀ ಘಟನೆಯನ್ನು, ಕಾಂಗ್ರೆಸ್ ಕಾರ್ಯಕರ್ತ ಸತ್ತು ಹೋಗಿರೋದು, ಇದರಲ್ಲಿ ಗುಂಡು ಹಾರಿಸಲಾಗಿ ಆತ ಸತ್ತಿದ್ದಾನೆ ಅಂತೇಳಿ ವರದಿ ಇದೆ ಇಲ್ಲಿ. ಸೊ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ಈ ಇಡೀ ಘಟನೆಯನ್ನು ಖಂಡಿಸುವಂತಹ ಒಂದು ಪ್ರತಿಭಟನಾ ಸಮಾವೇಶವನ್ನು ಬಳ್ಳಾರಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಸಮಾವೇಶಕ್ಕೆ ವಿಜಯೇಂದ್ರ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡುವಂತಹ ಪರಿಸ್ಥಿತಿ ಇಲ್ಲ. ದಿನನಿತ್ಯ ರೇಪು, ಕೊಲೆಗಳ ಸುದ್ದಿ ಕೇಳಿ ಕೇಳಿ ಸಾಕಾಗೋಗಿದೆ. ಅದೇ ರೀತಿ ಇವತ್ತು ಹಲವಾರು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿದೆ. ಬಳ್ಳಾರಿಯಲ್ಲಿ ಈ ಘಟನೆ ಆಗೋದಕ್ಕೆ ಏನು ಕಾರಣ? ಘಟನೆ ಆಗೋದಕ್ಕೆ ಇಷ್ಟೇ ಕಾರಣ, ಎರಡು ಕಾರಣ. ಒಂದು, ಜನಾರ್ದನ್ ರೆಡ್ಡಿ ಇವತ್ತು ಹಲವಾರು ದಿನಗಳಿಂದ ಬಳ್ಳಾರಿಗೆ ಬರಕ್ಕೆ ಸಾಧ್ಯ ಆಗಿರಲಿಲ್ಲ. ಕೋರ್ಟಿನ ಆದೇಶದ ಪ್ರಕಾರ ಬಳ್ಳಾರಿ